ಇನ್ನು ಈ ಬಗ್ಗೆ ನಮ್ಮ ಯಾದಗಿರಿ ರಿಪೋರ್ಟರ್ ಶ್ರೀಕಾಂತ್ ಬಿರಾಳ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅನ್ನೋದನ್ನ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಭೀಮಾ ನದಿಯ ಪ್ರವಾಹಕ್ಕೆ ರೋಜಾ ಗ್ರಾಮವು ನಡುಗಡ್ಡೆಯಾಗಿ ಪರಿವರ್ತನೆಯಾಗಿದೆ. ನಾವು ದೃಶ್ಯಗಳನ್ನು ನೋಡಬಹುದು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಅಣಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ರೋಜಾ ಗ್ರಾಮದ ಸುತ್ತಲೂ ಭೀಮಾ ನದಿ ನೀರು ಜಲಾವೃತವಾಗಿದ್ದು ಈಗ ಇಲ್ಲಿನ ಜನರು ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ. ಬೋಟ್ ಇಲ್ಲವೇ ತೆಪ್ಪದ ಮೂಲಕ ಹೊಸೂರಿನ ಕಾಳಜಿ ಕೇಂದ್ರಕ್ಕೆ ತೆರಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಊರಿಗೆ ತೆರಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬಹುತೇಕ ಇಲ್ಲಿನ ಜನರು ಈಗ ಗ್ರಾಮವು ನಡುಗಡ್ಡೆ ಆದ ಕಾರಣದಿಂದ ಈಗ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ನೀರು ಏನಾದರೂ ಬಿಟ್ಟರೆ ಮತ್ತಷ್ಟು ಹಾನಿ ಕೂಡ ಆಗಲಿದೆ. ಪರಿಣಾಮವಾಗಿ ಇಲ್ಲಿನ ಜನರನ್ನು ಜಿಲ್ಲಾಡಳಿತ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದೆ. ಬಾಣಂತಿಯರಾಗಿರ್ಬೋದು, ಗರ್ಭಿಣಿಯರು, ವಯಸ್ಸಾದವರು, ಅದೇ ರೀತಿಯಾಗಿ ಮಕ್ಕಳು ಪ್ರತಿಯೊಬ್ಬರನ್ನು ಕೂಡ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಆದರೆ ಗ್ರಾಮದಲ್ಲಿ ಏನು ಮೂಕ ಪ್ರಾಣಿಗಳಿದ್ದಾವೆ, ಆ ಜಾನುವಾರುಗಳು ಅದೇ ರೀತಿಯಾಗಿ ಕುರಿಗಳನ್ನು ಸಾಕಿಕೊಂಡು ಇಲ್ಲಿನ ಜನರು ಕೃಷಿ ಮಾಡಿಕೊಂಡು ಏನು ಬದುಕು ಸಾಗಿಸ್ತಾ ಇದ್ರು. ಹೀಗಾಗಿ ಮೂಕ ಪ್ರಾಣಿಗಳ ಪ್ರಾಣವನ್ನು ಉಳಿಸಲು ಅವರು ಇಲ್ಲಿ ಕೆಲ ಯುವಕರು ಮಾತ್ರ ಇಲ್ಲಿ ಇದ್ದಾರೆ. ಅವರು ನಡುಗಡ್ಡೆ ಆದ ಪರಿಣಾಮವಾಗಿ ಪ್ರತಿಯೊಬ್ಬರು ಕೂಡ ಕಾಳಜಿ ಕೇಂದ್ರಕ್ಕೆ ಗ್ರಾಮದ ಬಹುತೇಕ ಜನರು ಸ್ಥಳಾಂತರಗೊಂಡಿದ್ದು ಈಗ ಇಲ್ಲಿನ ಗ್ರಾಮ ಕೂಡ ಸಂಪರ್ಕ ಕೂಡ ಕಳೆದುಕೊಂಡಿದೆ. ಪ್ರಮುಖವಾಗಿ ಪ್ರತಿ ವರ್ಷ ರೋಜಾ ಗ್ರಾಮವು ನಡುಗಡ್ಡೆಯಾಗಲಿದೆ. ಆದರೆ ಈ ಗ್ರಾಮದ ಜನರ ಪ್ರಮುಖ ಬೇಡಿಕೆ ಏನಂತಂದರೆ ಶಾಶ್ವತವಾಗಿ ಈ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕೆಂಬ ಬೇಡಿಕೆ ಕೂಡ ಇತ್ತು. ನಾವು ದೃಶ್ಯಗಳನ್ನು ತೋರಿಸುವ ಕೆಲಸ ಮಾಡ್ತಾ ಇದ್ವಿ. ಈ ಗ್ರಾಮವು ಭೀಮಾ ನದಿಯ ಹಿನ್ನೀರಿನ ಭಾಗದ ಎತ್ತರದ ಪ್ರದೇಶದಲ್ಲಿದೆ. ಅದು ಕೂಡ ಇದು ಮಣ್ಣಿನಿಂದ ಕೂಡಿರುವಂಥ ಪ್ರದೇಶವಾಗಿದೆ. ಒಂದು ವೇಳೆ ಹೆಚ್ಚು ನೀರು ಏನಾದರೂ ಬಿಟ್ಟರೆ ಇದು ಕೂಡ ಕುಸಿಯುವ ಆತಂಕ ಕೂಡ ಗ್ರಾಮದ ಜನರು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ರೋಜಾ ಗ್ರಾಮವು ಸ್ಥಳಾಂತರ ಮಾಡಬೇಕೆಂಬ ಬೇಡಿಕೆ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲಿವರೆಗೂ ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ಮಾಡಿಲ್ಲ. ಈ ಗ್ರಾಮವು ಸ್ಥಳಾಂತರ ಮಾಡಬೇಕೆಂಬುದು ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು. ಆದರೆ ರಾಜಕಾರಣಿಗಳು ಸುಳ್ಳು ಭರವಸೆಯನ್ನು ಮಾತ್ರ ನೀಡಿದ್ದಾರೆ. ಆದರೆ ಶಾಶ್ವತವಾಗಿ ಗ್ರಾಮ ಸ್ಥಳಾಂತರ ಮಾಡುವ ಕೆಲಸ ಮಾಡಿಲ್ಲ. ಈಗ ಇಲ್ಲಿನ ಗ್ರಾಮಸ್ಥರು ಇದ್ದಾರೆ. ಏನತಕ್ಕೇನ ಇಲ್ಲಿನ ಜನ ಈಗ ನಡುಗಡ್ಡೆ ಆಗ್ಯದ. ಇಲ್ಲಿ ಎಷ್ಟು ಜನ ಉಳ್ಕೊಂಡ್ರೆ ಎಷ್ಟು ಮಂದಿ ಶಿಫ್ಟ್ ಆಗ್ಯಾರ, ಏನು ಆಗ್ಬೇಕಂತ ನಿಮ್ಮ ಒತ್ತಾಯ? ಇಲ್ಲಿ ಅಣಬಿ ರೋಜಾ ಗ್ರಾಮದಲ್ಲಿ ಈಗ ಜನಗಳು ಏನಾದ್ರು ದನ ಅವು ಕುರಿ ಎಲ್ಲ ಇದ್ರ ಸಲ್ಯಾಗ ಒಂದು 20 ಮಂದಿ ಉಳ್ದಾರ ಇಲ್ಲಿ. ಅದು ವಯಸ್ಸು ಯುವಕರಷ್ಟೇ. ಅಷ್ಟೇ ಉಳ್ದಾರ. ಉಳಿದಿದ್ದ ಮಂದಿ ಏನದ ಅಲ್ಲಿ ಹೊಸೂರಿಗೆ ಶಿಫ್ಟ್ ಮಾಡ್ಯಾರ. ಈಗ ನಿಮ್ಮ ಎಷ್ಟು ವರ್ಷದ ಬೇಡಿಕೆ ಅದ ಗ್ರಾಮ ಸ್ಥಳಾಂತರ ಆಗ್ಬೇಕಂಬದು? ಶಿಫ್ಟ್ ಆಗಿದ್ರೆ ಬೆಟ್ರ್. ಅದಕ್ಕೆ ಇದು ಊರಿಗೇನ ಪ್ರೊಟೆಕ್ಷನ್ ಕೊಡ್ಬೇಕು. ಯಾಕಂದ್ರೆ ಇದು ಪ್ರೊಟೆಕ್ಷನ್ ಗೌರ್ಮೆಂಟ್ ಕೊಡ್ಬೇಕು. ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹೇಳ್ತೇವೆ, ಈ ಪ್ರೊಟೆಕ್ಷನ್ ನಮ್ಮ ದರ್ಗನ ಕೊಟ್ಟರೆ ಅಂದ್ರೆ ಊರಿಗೇನ ಪ್ರೊಟೆಕ್ಷನ್ ಆಗ್ತದೆ, ದರ್ಗನ ಪ್ರೊಟೆಕ್ಷನ್ ಆಗ್ತದೆ. ಈಗ ಯಾವ ರೀತಿ ನೀವು ಹೋಗ್ತಾ ಇದ್ರಿ? ಬೋಟ್ ಮೂಲಕ, ತೆಪ್ಪದ ಮೂಲಕ ಹೋಗ್ತಾರಾ ಅಥವಾ ನಿನ್ನೆ ಅವರು ಇದರ್ಲಿಂದ ಶಿಫ್ಟ್ ಮಾಡ್ಯಾರ, ಬೋಟ್ಲಿಂದ ಶಿಫ್ಟ್ ಮಾಡ್ಯಾರ. ಈಗ ಏನದ ತೆಪ್ಪ ಅದರ ಇಲ್ಲಿ. ಆ ತೆಪ್ಪಲಿಂದ ಮಂದಿ ಹೋಗಲದ ಬರೋದ ಏನದ ಏನಾರ ವ್ಯವಸ್ಥೆ ಏನಾರ ಬೇಕಾಗಿದೆ ಅಂದ್ರೆ ಹೋಗಿ ಬಂದು ತರ್ಲಾಕತ್ತಾರ ಅವರು. ನಿಮಗೆ ಗ್ರಾಮ ಸ್ಥಳಾಂತರ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ. ಶಿಫ್ಟ್ ಮಾಡಿದ್ರೆ ಅನುಕೂಲ ಆಗ್ತದೆ. ಇದು ಇಲ್ಲಿನ ಗ್ರಾಮಸ್ಥರ ಮಾತಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.